ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಇತ್ತೀಚೆಗೆ ಜುಲೈ 1 ರಿಂದ ಇಡೀ ಭಾರತದಲ್ಲಿ ಆಕ್ಚುಲಿ ವಿಬಿಜಿ ರಾಮ್ಜಿ ಅಂತ ಸ್ಕೀಮ್ ಶುರು ಆಗಿದೆ. ಹಳೆ ಖಾತ್ರಿ ಯೋಜನಾ MG ನರೇಗಾಗೆ ಸ್ವಲ್ಪ ರಿಮಾಡೆಲ್ ಮಾಡಿ ಕೇಂದ್ರ ಸರ್ಕಾರ ವತಿಯಿಂದ ವಿಬಿಜಿ ರಾಮ್ಜಿ ಅಂತ ಸ್ಕೀಮ್ ಆಗಿದೆ. ವಿಕಸಿತ್ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವಿಕಾ ಮಿಷನ್ ಅಂತ ಹೇಳಿ. ಸೊ ಇದರಲ್ಲಿ ನರೇಗಾಕ್ಕೂ ಮತ್ತು ಇದಕ್ಕೂ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ನರೇಗಾದಲ್ಲಿ 100 ದಿನ ಕಡ್ಡಾಯ ಅಂತ ಇತ್ತು. ಇದರಲ್ಲಿ ಕನಿಷ್ಠ 125 ದಿನಗಳ ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಕನಿಷ್ಠ ಇರ್ತಕ್ಕಂಥ ದಿನ ಲೇಬರ್ದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, 100 ರಿಂದ 125 ಮಾಡಿದ್ದಾರೆ. ಮತ್ತು ಕೂಲಿ ಮುಂಚೆ ಕರ್ನಾಟಕದಲ್ಲಿ 370 ಇತ್ತು, ಈಗ 382 ಮಾಡಿದ್ದಾರೆ. ಜೊತೆಗೆ ಮುಂಚೆ ಸ್ಟೇಟ್ದು ಸೆಂಟ್ರಲ್ ಶೇರ್ ಅಲ್ಲಿ ಡಿಫರೆನ್ಸ್ ಇತ್ತು. ಈಗ ಪ್ರತಿಯೊಂದು ವೇಜ್ ಆಗಲಿ ಅಥವಾ ಮಟೀರಿಯಲ್ ಪೇಮೆಂಟ್ ಆಗಲಿ, ಲೇಬರ್ ಕೂಲಿ ಆಗಲಿ ಅಥವಾ ಮಟೀರಿಯಲ್ ಪೇಮೆಂಟ್ ಆಗಲಿ, ನಮ್ಮ ರಾಜ್ಯ ಸರ್ಕಾರ ಕೂಡ ದುಡ್ಡು ಕಟ್ಟಬೇಕು ಮತ್ತು ಕೇಂದ್ರ ಸರ್ಕಾರ ಕೂಡ ದುಡ್ಡು ಕಟ್ಟಬೇಕಂತ ಹೇಳಿದ್ದಾರೆ. ಮುಂಚೆ ಸ್ಟೇಟ್ಗೆ ಇರಲಿಲ್ಲ ಶೇರ್, ಸೊ ಸ್ಟೇಟ್ಗೂ ಕೂಡ ಸೇರಿಸಿದ್ದಾರೆ. ಸೊ ಅದಕ್ಕೆ ಏನಾಗಿದೆ, ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಕೂಡ ಈಗಾಗಲೇ ಒಂದು ಕೋಶ ರಚನೆ ಆಗಿದೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಆಗಿದೆ, ನಮ್ಮ ಜಿಲ್ಲೆಗೆ ರಿಲೀಸ್ ಆಗಿದೆ. ಈಗಾಗಲೇ ನಮ್ಮ ಜಿಲ್ಲೆಗೆ 24 ಕೋಟಿ ರೂಪಾಯಿ ಕೇವಲ ಕೂಲಿಗೋಸ್ಕರ ಬಿಡುಗಡೆ ಆಗಿದೆ. ಮುಂಚೆ ಹಳೆಯ ಸ್ಕೀಮ್ದಲ್ಲಿ ಕೆಲವೊಂದು ಟೈಮ್ ದುಡ್ಡು ಬರೋದು ಅಷ್ಟೊಂದು ಫ್ರೀಕ್ವೆಂಟ್ ಆಗಿ ಬರ್ತಿರ್ಲಿಲ್ಲ. ಬಟ್ ಇವಾಗ ಆ ತರ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ. ಯಾಕೆಂದ್ರೆ ಮಟೀರಿಯಲ್ ಪೇಮೆಂಟ್ಗೂ ಕೂಡ ಕೇಂದ್ರ ಸರ್ಕಾರದಿಂದ ದುಡ್ಡು ರಿಲೀಸ್ ಆಗಿದೆ, ಅದಕ್ಕೆ ತಕ್ಕ ಮ್ಯಾಚಿಂಗ್ ಗ್ರಾಂಟ್ ಕೂಡ ಕರ್ನಾಟಕ ಸರ್ಕಾರದಿಂದ ತಗೊಳ್ಳಾಗಿದೆ. ಮತ್ತು ಜಿಲ್ಲೆಗಳಿಗೆ ಈಗಾಗಲೇ ಕೂಲಿ ವೇಜ್ಗೂ ಕೂಡ ನಮ್ಮ ಜಿಲ್ಲೆಗೆ 24 ಕೋಟಿ ಖರ್ಚುಗೋಸ್ಕರ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಸಲುವಾಗಿ ನಾವು ಆಲ್ರೆಡಿ ನಮ್ಮ ಆಕ್ಷನ್ ಪ್ಲಾನ್ಸ್ ಮಾಡಿ ಏನೇನು ಆಕ್ಟಿವಿಟೀಸ್ ಅಲೌಡ್ ಇರುತ್ತೆ ಮತ್ತು ಹಳೇದು ಯಾವ ನರೇಗಾ ಕಾಮಗಾರಿ ಇನ್ನೂ ಮುಗ್ದಿಲ್ಲ, ಅರ್ಧಮುರ್ಧ ಆಗಿದೆ, ಅದನ್ನು ಫಿನಿಶ್ ಮಾಡೋಕ್ಕೆ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿ ಕೆಲಸಗಳು ಕಾಮಗಾರಿಗಳು ಹಮ್ಮಿಕೊಳ್ಳೋದು ಶುರು ಮಾಡಿಬಿಟ್ಟಿದ್ದೀವಿ. ಇವಾಗ ನಮ್ಮ ರ್ಯಾಂಕಿಂಗ್ ಇಡೀ ರಾಜ್ಯದಲ್ಲಿ 2ನೇ ಅಥವಾ 3ನೇ ಸ್ಥಾನದಲ್ಲಿ ಡೈಲಿ ನಾವು ಕಂಪೀಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಇರೋದು ಬೆಳಗಾವಿ ಮತ್ತು ರಾಯಚೂರು ಕಂಪೀಟ್ ಮಾಡ್ತಿದ್ದಾರೆ. ಸೆಕೆಂಡ್ ಅಥವಾ ಥರ್ಡ್ ಸ್ಥಾನದಲ್ಲಿ ನಾವು ಬರ್ತಾ ಇದ್ವಿ. ಟಾಪ್ 3 ಅಲ್ಲಿ ನಾವು ಇದ್ದೀವಿ. ಡೈಲಿ ನಮಗೆ 10,000 ಜನ ಲೇಬರರ್ಸ್ ನಮ್ಮ ಜಿಲ್ಲೆಗೆ ವಿಬಿಜಿ ರಾಮ್ಜಿ ಸ್ಕೀಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ನಾನು ಇದರಲ್ಲಿ ಸ್ವಲ್ಪ ಇನ್ನೂ ಫೋಕಸ್ ಮಾಡ್ಬೇಕಂತಕ್ಕೋಸ್ಕರ ಎಲ್ಲ PDOಸ್ದು ಒಂದು ವಿಶೇಷ ಸಭೆ ಮಾಡಿದೆ. ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಪರಿಶೀಲನೆ ಸಭೆ ಮಾಡಿದ್ದೇನೆ ವಿಬಿಜಿ ರಾಮ್ಜಿಯಲ್ಲಿ. ಸೊ ಅದರಲ್ಲಿ ಯಾವ ರೀತಿ ಹೊಸ ಕಾಮಗಾರಿ ತಗೋಬಹುದು ಅಂತ ಹೇಳಿ ಅವ್ರಿಗೂ ಒಂದು ಕೆಲವೊಂದು ನಿರ್ದೇಶನಗಳು ಕೊಟ್ಟಿದ್ದೇವೆ. ಉದಾಹರಣಕ್ಕಾಗಿ ಕೃಷಿ ಹೊಂಡಕ್ಕೆ ನಾನು ತುಂಬಾ ಒತ್ತು ಕೊಡ್ತಾ ಇದ್ದೀನಿ. ಈ ಸತಿ ಬರ ಪರಿಸ್ಥಿತಿ ಕೂಡ ಇರೋದ್ರಿಂದ ಮಳೆ ಬರ್ತಾ ಇರಲಿಲ್ಲ. ಅದಕ್ಕಾಗಿ ಕೃಷಿ ಹೊಂಡಗಳು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಮಾಡಿದ್ರೆ ನಮ್ಮ ಮಳೆ ನೀರು ಸಂರಕ್ಷಣೆ ಆಗುತ್ತೆ ಮತ್ತು ನಮ್ಮ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿದ್ರೆ ನಮ್ಮ ರೈತರಿಗೆ ನಿಜವಾಗ್ಲೂ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅವ್ರಿಗೆ ನೀರು ಇದ್ರೆ ಅವರು ಇನ್ನೂ ಬೆಲೆ ಹೈಟ್ ಎಷ್ಟು ಬರುತ್ತೆ ಅದು ಜಾಸ್ತಿ ಬರುತ್ತೆ. ಸೊ ಅದಕ್ಕಾಗಿ ಮಣ್ಣ ಸಂರಕ್ಷಣೆಗಾಗಿ ಕೃಷಿ ಹೊಂಡಗಳಿಗೆ ತುಂಬಾ ಒತ್ತು ಕೊಟ್ಟಿದ್ವಿ. ಇಡೀ ರಾಜ್ಯದಲ್ಲಿ 15 ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಾಡಿ 10 ಅಥವಾ 15 ಮಾಡಿ ಅಂತ ಹೇಳಿದ್ದಾರೆ. ನಾವು ನಮ್ಮ PDOಗಳಿಗೆ 25 ಕನಿಷ್ಠ ಮಾಡ್ಬೇಕಂತ ಹೇಳಿದ್ವಿ. 25ಗೆ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ 20 ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು 3-4 ತಿಂಗಳಲ್ಲಿ ನಾವು 2,000-3,000 ಕೃಷಿ ಹೊಂಡಗಳು ರಚನೆ ಮಾಡ್ಬೋದು. ಕೃಷಿ ಹೊಂಡ ಜೊತೆಗೆ ಕೆರೆ ಸೃಜನೆ, ಕಂಪ್ಲೀಟ್ಲಿ ಹೊಸ ಕೆರೆ ಸೃಜನೆನೂ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಹೆಸರಿನಲ್ಲಿ ಹಾಗೇನೆ ಸರ್ಕಾರ ಹೆಸರಿನಲ್ಲಿ 10 ಎಕರೆ ಜಮೀನಿದೆ. ಅದು ನಾವು ಸಂರಕ್ಷಣೆ ಮಾಡಿಲ್ಲ ಅಂದ್ರೆ ಒತ್ತುವರಿ ಮಾಡಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ 10 ಎಕರೆ ಆತರ ದೊಡ್ಡ ಪ್ಯಾಚಸ್ ಎಲ್ಲೆಲ್ಲಿದೆ ಅಲ್ಲಿನೂ ಈ ಗ್ರಾಮೀಣ ಕುಡಿಯೋ ನೀರು ಸರಬರಾಜು ಇಲಾಖೆ ವತಿಯಿಂದ ಎಸ್ಟಿಮೇಟ್ ಮಾಡಿಕೊಂಡು ವಿಬಿಜಿ ರಾಮ್ಜಿ ನರೇಗಾ ಸ್ಕೀಮ್ ಅಲ್ಲಿನೇ ಕೆರೆ ಮಾಡಕ್ಕೆ 10 ಎಕರೆ ಕೆರೆ ಮಾಡಿದ್ರೆ ಆ ಒಂದು ಕೆರೆ ಸೃಜನೆಯಲ್ಲಿನೇ ನಾವು 2,000 ಮಂದಿ ಕೆಲಸ ಕೊಡಬಹುದು. ಸೊ ಆ ತರನು ಪ್ಲಾನ್ ಮಾಡ್ತಾ ಇದೀವಿ. ಕೆರೆ ಸೃಜನೆ, ಕೃಷಿ ಹೊಂಡ ಮತ್ತು ಚೆಕ್ ಡ್ಯಾಮ್ಗಳು, ಗ್ಯಾವಿಯನ್ ಚೆಕ್ ಡ್ಯಾಮ್ಗಳು. ಮುಂಚೆ ಏನಿತ್ತು, ಕೇವಲ ನಾಲಾ ಡಿಸಿಲ್ಟಿಂಗ್ ತಗೊಂತಿದ್ರು. ಬಟ್ ಈಗ ಅವೆಲ್ಲ ಕೇವಲ ನಾಲಾ ಡಿಸಿಲ್ಟಿಂಗ್ ತಗೊಂಡ್ರೆ ಅಲೌಡ್ ಇಲ್ಲ. ನಾವು ಸಮಗ್ರವಾಗಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ನಾಲಾ ಡಿಸಿಲ್ಟಿಂಗ್ ಕೇವಲ ನಾವು ತಗೊಂತಾ ಇಲ್ಲ, ಜೊತೆಗೆ ಚೆಕ್ ಡ್ಯಾಮ್ದು ಗುಡು ತಗೊಂತಾ ಇದೀವಿ, ಮತ್ತೆ ಕೆರೆ ಡೆವಲಪ್ಮೆಂಟ್, ಕೆರೆ ಅಭಿವೃದ್ಧಿ ತಗೊಂತಾ ಇದೀವಿ. ಇದ್ರ ಜೊತೆಗೆ ಇಂಡಿವಿಜುವಲ್ ವರ್ಕ್ಸ್ ಅಂತ ಇರುತ್ತೆ ವಿಬಿಜಿ ರಾಮ್ಜಿಯಲ್ಲಿ. ಇಂಡಿವಿಜುವಲ್ ವರ್ಕ್ಸ್ ಅಂದ್ರೆ ವ್ಯಕ್ತಿಗತ ಕಾಮಗಾರಿಗಳು, ವೈಯಕ್ತಿಕ ಏನ್ ಬೇಕು, ಉದಾಹರಣಕ್ಕೆ ದನದ ಕೊಟ್ಟಿಗೆ ಇರಬಹುದು, ಕುರಿ ಕೊಟ್ಟಿಗೆ ಇರಬಹುದು, ಇವೆಲ್ಲ ಕೂಡ ಜನರಿಗೆ ಬೇಕಾಗಿರ್ತಕ್ಕಂಥ ವರ್ಕ್ಸ್. ಸೊ ಎಲ್ಲರಿಗೆ ನಾವು ಏನ್ ಬೇಕು ಅಂತ ಹೇಳಿ ಟಾರ್ಗೆಟ್ ಕೊಟ್ಬಿಟ್ಟಿದೀವಿ ಗ್ರಾಮ ಪಂಚಾಯತ್ಗಳಿಗೆ. ಇಷ್ಟು ಟಾರ್ಗೆಟ್ ಇದೆ, ಇಷ್ಟು ಫಲಾನುಭವಿಗಳು ಆಯ್ಕೆ ಮಾಡ್ಕೊಂಡು ಯಾರ್ಯಾರು ಇಷ್ಟ ಪಡ್ತಾರೆ ನಮ್ಗೆ ಸಲ್ಲಿಸಿ ಅಂತ ಹೇಳಿ ಈಗಾಗಲೇ ಅವರು ಸ್ವಲ್ಪ ಸಲ್ಲಿಸಿದ್ದಾರೆ. ಆದ್ರೂ ನಾನು ಅವರಿಗೆ ಇನ್ನೂ 3 times 4 times ಟಾರ್ಗೆಟ್ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದೀನಿ. ಈ ವಾರದಲ್ಲಿ ಇನ್ನೂ ಅಡಿಷನಲ್ ಆಕ್ಷನ್ ಪ್ಲಾನ್ ಈ ವಿಶೇಷವಾಗಿ ವೈಯಕ್ತಿಕ ಕಾಮಗಾರಿಗಳಿಗೆ ನಾವು ಪೂರ್ಣ ಮಾಡಿ ಈ ಕಾಮಗಾರಿಗಳು ಕೂಡ ಶುರು ಮಾಡ್ತೀವಿ. ಯಾವಾಗಲೂ ಹಿಂದೆ ಬಳ್ಳಾರಿಯಲ್ಲಿ ಏನಾಗ್ತಿತ್ತು ಅಂದ್ರೆ 90% ಕೇವಲ ಲೇಬರ್ ವರ್ಕ್ಸ್ ಇತ್ತು.
10% ಮಟೀರಿಯಲ್ ವರ್ಕ್ಸ್. ಬಟ್ ಈ ಸತಿ ನಾವು ಮಟೀರಿಯಲ್ ವರ್ಕ್ಸ್ ಕೂಡ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು 40% ಮಾಡಬೇಕು, 60% ಕೂಲಿ ಕಾಮಗಾರಿ ತರ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಕೂಲಿ ಕಾಮಗಾರಿಗಳು ನಾವು ಜಾಸ್ತಿ ಮಾಡಿದ್ರೆ ನಮ್ಗೆ ಮಟೀರಿಯಲ್ ಖರ್ಚು ಮಾಡಕ್ಕೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗುತ್ತದೆ ಮತ್ತು ಅನುದಾನ ಜಾಸ್ತಿ ಸಿಗುತ್ತದೆ. ಆ ತರಾನೇ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ PDOs ಸ್ವಲ್ಪ ಫೀಲ್ಡ್ ಅಲ್ಲಿ ಆಕ್ಟಿವ್ ಇದ್ದಾರೆ. ಸಂಡೇ ಕೂಡ ಯಾರಿಗೆ ರಜೆ ಇಲ್ಲ ಅಂತ ನಾನು ಎಲ್ಲ ಗ್ರಾಮ ಪಂಚಾಯತ್ ಸ್ಟಾಫ್ಗೆ ಹೇಳಿದ್ದೀನಿ. ಯಾಕಂದ್ರೆ SIR ನಡೀತಾ ಇದೆ, ಬಟ್ SIR ಜೊತೆಗೆ ಇದು VBG ರಾಮ್ಜಿ ಇಂಪಾರ್ಟೆಂಟ್ ಇದೆ. ಒಂದು ಕೂಲಿ ಕಾರ್ಮಿಕರಿಗೆ ಸಂಡೇ ಸ್ಯಾಟರ್ಡೆ ಏನು ಗೊತ್ತಿಲ್ಲ, ಅವ್ರಿಗೂ ಕೂಲಿ ಕೊಟ್ರೆ ಕೆಲಸ ಕೊಟ್ರೆ ಅವರು ಬರ್ತಾರೆ. ಸೊ ಅವರು ಸಂಡೇ ದಿನ ಕೆಲಸ ಮಾಡ್ತಿದ್ರೆ ನಾವು ಕೂಡ ಮಾಡ್ಬೇಕಂತ ಹೇಳಿ ಎಲ್ಲ ಗ್ರಾಮ ಪಂಚಾಯತ್ ಸ್ಟಾಫ್ಗೆ ಹೇಳಿದ್ದೀನಿ. ನಾವು ಕೂಡ ಫೀಲ್ಡ್ ಅಲ್ಲಿ ಇದ್ದೀವಿ, ನಾವು ಕೂಡ ಪರಿಶೀಲನೆ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಒಂದು ಮಿಷನ್ ಮೋಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ 10,000 ಜನ ಕೆಲಸ ಮಾಡ್ತಿದ್ದಾರೆ ಡೈಲಿ. ಈ ಮುಂದಿನ ದಿನಗಳಲ್ಲಿ 1 ತಿಂಗಳ ನಂತರ 40,000 ಟಚ್ ಮಾಡಕ್ಕೆ ನಮ್ಮ ಪ್ಲಾನ್ ಇದೆ. ಇಂಡಿವಿಜುವಲ್ ಕಾಮಗಾರಿಗಳದು 150 ವರ್ಕ್ಸ್ ಲಿಸ್ಟ್ ಇದೆ. ಹಾರ್ಟಿಕಲ್ಚರ್ ಅಲ್ಲಿ ಯಾವ ಬೆಲೆ ಬೇಕು ಅವೆಲ್ಲಾನು ಮಾಡಬಹುದು. ಅನಿಯನ್ ಬೇಕಂದ್ರೆ ಅನಿಯನ್ ಮಾಡಬಹುದು. ಅವ್ರಿಗೆ ಡ್ರ್ಯಾಗನ್ ಫ್ರೂಟ್ ಬೇಕಂದ್ರೆ ಈ ಹೊಸ ಏನ್ ಫ್ರೂಟ್ಸ್ ಬರ್ತಾ ಇದೆ, ಹಣ್ಣುಗಳು ಬರ್ತಾ ಇದೆ, ಅದು ಬೇಕಂದ್ರೆ ಅದನ್ನು ಮಾಡಬಹುದು. ಕೇವಲ ಹಣ್ಣು ಸಲುವಾಗಿ ಸೀಡ್ಸ್ ಮತ್ತು ಕೊಡೋದು ಮಾತ್ರ ಅಲ್ಲ, ಲೇಬರ್ ಕೊಡೋದು ಮಾತ್ರ ಅಲ್ಲ, ಅವ್ರಿಗೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಬೇಕಂದ್ರೆ ಅದನ್ನು ಮಾಡ್ಕೊಡ್ಬಹುದು. ಅವರಿಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಕ್ ಇಷ್ಟ ಇದ್ರೆ ಅದನ್ನು ಮಾಡ್ಕೊಡ್ಬಹುದು. ಇದು ಹಾರ್ಟಿಕಲ್ಚರ್ ಒಂದೇ ನಾನು ಹೇಳಿದೆ ತಮ್ಗೆ. ಈ ತರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಂಡಿವಿಜುವಲ್ ಕೆಲಸ ಕಾಮಗಾರಿಗಳು ಬರ್ತಾವೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಡಿವಿಜುವಲ್ ಕಾಮಗಾರಿಗಳು ಬರ್ತಾವೆ. ಈ ಶೆಡ್ಗಳು ಅಂತ ಹೇಳಿದೆ, ಪೋಲ್ಟ್ರಿಯಲ್ಲಿ ಪೋಲ್ಟ್ರಿ ಯೂನಿಟೇ ಮಾಡಕ್ ಇಷ್ಟ ಇದ್ರೆ, ಫುಲ್ ಚಿಕ್ಕ ಪೋಲ್ಟ್ರಿ ಫಾರ್ಮ್ ತರ ಯೂನಿಟ್ ಮಾಡಕ್ ಅವ್ರಿಗೆ ಇಷ್ಟ ಇದ್ರೆ ಅವು ಕೂಡ ಸಪ್ಲೈ ಮಾಡಬಹುದು. ಸೊ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಕನ್ವರ್ಜ್ ಮಾಡಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಹಿಂದೆ ಈ ತರ ಕಂಪ್ಲೇಂಟ್ಸ್ ಬಂದಿದೆ, ನಿಜ ಇದೆ ಇದು. ಬಟ್ ಆದ್ರೂ ಈ ವರ್ಷ ಇದು ಬರಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮಟೀರಿಯಲ್ ಪೇಮೆಂಟ್ ಸಲುವಾಗಿ ಎಷ್ಟು ಅವಶ್ಯಕತೆ ಇರುತ್ತೆ ಆ ಅನುದಾನ ಈಗಾಗಲೇ ಇನ್ನು ಕಾಮಗಾರಿ ಮುಗ್ದಿಲ್ಲ ಅಂದ್ರೇನು ಅವರು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿಕೊಟ್ಟು, ಮತ್ತೆ ಅದರ ತಕ್ಕ ರಾಜ್ಯ ಸರ್ಕಾರ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಯಾವುದೋ ರೀತಿ ಮಟೀರಿಯಲ್ ಪೇಮೆಂಟ್ಗೂ ಕೂಡ ಯಾವುದು ಡಿಲೇ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಹತ್ರ ಆಲ್ರೆಡಿ ದುಡ್ಡು ಅವೈಲೇಬಲ್ ಇರೋದ್ರಿಂದ, ರಾಜ್ಯ ಸರ್ಕಾರ ಅಂತಲ್ಲ ನಮ್ಮ ಇಲಾಖೆ ಹತ್ರ ದುಡ್ಡು ಅವೈಲೇಬಲ್ ಇರೋದ್ರಿಂದ ಮಟೀರಿಯಲ್ ಪೇಮೆಂಟ್ಗೂ ಕೂಡ ಯಾವುದೋ ರೀತಿ ಡಿಲೇದು ಸಿಚುವೇಶನ್ ಬರಲ್ಲ ಅಂತ ನಮ್ಗೆ ಆಶ್ವಾಸನೆ ತಗೊಂಡಿದ್ದೀನಿ. ಮತ್ತು ನಿನ್ನೆ ಸ್ಪೆಷಲ್ ಮೀಟಿಂಗ್ ಕರ್ಸ್ಕೊಂಡು ನಾನು ಅವರಿಗೆ ಎಲ್ಲ PDOsಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಈ ಸೀಸನ್ ಆಗ್ಲಿ ಒಂದು, ಈಗ ಆಗಸ್ಟ್ ಇದೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ವರೆಗೂ ಕೆಲಸ ಮಾಡ್ಬೇಕಂತ ಹೇಳಿದ್ದೀನಿ ಅವರಿಗೆ. ಯಾಕೆಂದ್ರೆ ಮಳೆ ಪರಿಸ್ಥಿತಿ ನೋಡಿದ್ರೆ ಇನ್ನೂ ಮಳೆ ನಮ್ಮ ಜಿಲ್ಲೆಗೆ ಬಂದಿಲ್ಲ. ಮತ್ತು ವಿಶೇಷವಾಗಿ ಸಂಡೂರು ನೋಡಿದ್ರೆ 60% ಶೇಕಡವಾರು ಕಡಿಮೆ ಮಳೆ ಪರಿಸ್ಥಿತಿ ಇಲ್ಲಿ ಕಂಡು ಬಂದಿದೆ. ಸೊ ಅದಕ್ಕೆ ವಿಶೇಷವಾಗಿ ಗ್ರಾಮ ಪಂಚಾಯತ್ ವೈಸ್ ಟಾರ್ಗೆಟ್ ಕೊಟ್ಟಿದ್ದೀನಿ. ಮತ್ತು ನಿನ್ನೆ ವಿಶೇಷ ಮೀಟಿಂಗ್ ಅಲ್ಲಿ ಒಂದು ವಾರ್ನಿಂಗ್ ತರ ಎಲ್ಲರಿಗೆ ಹೇಳಿದ್ದೀನಿ, ನಿಮ್ ಟಾರ್ಗೆಟ್ಸ್ ಏನಿದೆ ನೀವು ಸರಿಯಾಗಿ ಪ್ರಚಾರ ಮಾಡಬೇಕು. ಮತ್ತು ಆಗಸ್ಟ್ 10ನೇ ತಾರೀಕು ಒಳಗಡೆ ಒಂದು ವಿಶೇಷ ಗ್ರಾಮ ಸಭಾ ಮಾಡ್ಬೇಕಂತಾನು ಆದೇಶಿಸಿದ್ದೀನಿ. ಯಾಕೆಂದ್ರೆ ವಿಶೇಷ ಗ್ರಾಮ ಸಭಾ ಮಾಡಿದ್ರೆ ಮಾತ್ರ ಜನ ಬರ್ತಾರೆ ಮತ್ತು ಅವರಿಗೆ ಅವೇರ್ನೆಸ್ ಆಗುತ್ತೆ. ಸುಮ್ಮನೆ ನಾವು ಆಕ್ಷನ್ ಪ್ಲಾನ್ ಮಾಡಿದ್ರೆ ನಮಗೂ ಗೊತ್ತಾಗಲ್ಲ. ಥ್ಯಾಂಕ್ ಯು.